ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎಸ್ ಆರ್ ಸಿ ಬಿ ಫೈನಲ್ಗೆ ಕೊನೆಗೂ ಬಂತು ಗುರು. 2025 ಟಾಟಾ IPL ಅಲ್ಲಿ ನಮ್ಮ ಆರ್ ಸಿ ಬಿ ಪ್ಲೇ ಆಫ್ ಇಂದ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಕ್ವಾಲಿಫೈಯರ್ ನಲ್ಲಿ ಡೈರೆಕ್ಟ್ ಆಗಿ ಪಂಜಾಬ್ ಅವ್ರನ್ನ ಬಗ್ಗು ಬಡ್ದು ಫೈನಲ್ಸ್ ಅಹಮದಾಬಾದ್ ಅಲ್ಲಿ ಆಡಕ್ಕೆ ರೆಡಿಯಾಗಿ ಸಜ್ಜಾಗಿ ಫ್ಲೈ ಮಾಡಿದೆ ಅಂತ ಹೇಳ್ಬೋದು ಗುರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೆನೆ ಮ್ಯಾಚ್ ಏನ್ ಗುರು ಮಜಾ. ನಮ್ಮ ಬೌಲರ್ಸ್ ಎಲ್ರಿಗೂ ಸಿಂಹ ಸ್ವಪ್ನ ಆಗ್ಬಿಟ್ರು ಗುರು. ಪಂಜಾಬ್ ಬ್ಯಾಟ್ಸ್ಮನ್ ಗಳಿಗೆ ಏನ್ ಬೌಲಿಂಗು. ಎಷ್ಟ್ ದಯಳಿಂದ ಸ್ಟಾರ್ಟ್ ಆಗಿದ್ದು, ವಿಕೆಟ್ ಮೇಲೆ ವಿಕೆಟ್, ವಿಕೆಟ್ ಮೇಲೆ ವಿಕೆಟ್, ಎಲ್ರು ಒಂದೊಂದು ವಿಕೆಟ್. ಮಜಾ ಮಜಾ ಮಾಡ್ಬಿಟ್ರು ಬೌಲರ್ಸ್ ನೆನೆ. ಪಂಜಾಬ್ ಅವ್ರು ಏನ್ ನಡೀತಿದೆ, ಪ್ಲೇ ಆಫ್ ಆಯ್ತು, ಏನ್ ಆಗ್ತಿದೆ ಅನ್ನೋದು ಅವ್ರಿಗೆ ಭ್ರಮೆಲಿ ಇದ್ಬಿಟ್ರೋ ಏನೋ ಏನೋ ಗೊತ್ತೇ ಆಗಿಲ್ಲ. ದೇಳೆ ವಿಕೆಟ್ ಬಿದ್ದು 101ಕ್ಕೆ ಟಾರ್ಗೆಟ್ ಸೆಟ್ ಮಾಡಿ ಹೋಗ್ಬಿಟ್ರು ಪಾಪ. 101 ಆರಾಮಾಗಿ ಆಡ್ಕೊಂಡ್ ಬಂದ್ರು. ಗೆಲ್ಲೋ ಟಾರ್ಗೆಟ್, ಏನ್ ನೆಟ್ ರನ್ ರೇಟ್ ಪ್ರೆಷರ್ ಇಲ್ಲ, ಗೆಲ್ಬೇಕಷ್ಟೇ ಇದ್ದಿದ್ದು. ಓವರ್ಗೆ 5 ಹೊಡೆದ್ರು ಗೆದ್ಕೊಂಡ್ ಬರೋರು, ಇಲ್ಲ ಯಾವ್ದಾರು ಒಂದ್ 2 ಓವರ್ ಬಿಗ್ ಓವರ್ ಆದ್ರೂ ಗೆಲ್ಬೋದು. ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಪಂಜಾಬ್ ಅವರು ಮ್ಯಾಚ್ ಆಲ್ರೆಡಿ ಕೈ ಬಿಟ್ಟಿದ್ರು. ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಅಂಡ್ ಇವತ್ ನಡೀತಿರೋದು ಎಲಿಮಿನೇಟರ್ ಗುರು. ಅಂಡ್ ನಿನ್ನೆ ಮ್ಯಾಚ್ ಬಗ್ಗೆನೂ ಸ್ವಲ್ಪ ಏನ್ ತಿಕ್ಕೋರೋ ಮ್ಯಾಚ್ ಇರ್ಲಿಲ್ಲ, ಯಾಕಂದ್ರೆ ಅಷ್ಟು ಫೈಟ್ ಇರ್ಲಿಲ್ಲ, ಒನ್ ಸೈಡೆಡ್ ಮ್ಯಾಚ್ ಆಗ್ಬಿಡ್ತು. ಆರ್ ಸಿ ಬಿ ಅವರು ಆರಾಮಾಗಿ ಗೆದ್ಕೊಂಡು ಫೈನಲ್ ಗೆ ಎಂಟ್ರಿ ಆಗ್ಬಿಟ್ರು ಗುರು. ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗುರು. ಸಬ್ಸ್ಕ್ರೈಬ್ ಆಗ್ರಿ ಗುರು, ಕಮೆಂಟ್ ಮಾಡ್ರಿ ಗುರು, ನಿಮ್ಗೋಸ್ಕರನೇ ಮಾಡ್ತಿರೋದು ಈ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ, ಲೆಟ್ಸ್ ಗೋ ಗುರುಗಳೇ. ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಮೊದ್ಲಿಗೆ. ನಿನ್ನೆ ಮ್ಯಾಚ್ ಇದ್ದಿದ್ದು ನಮ್ಮ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಅವ್ರದ್ದು. ಅದು ಕ್ವಾಲಿಫೈಯರ್ 1. ಗೆದ್ದವರು ಡೈರೆಕ್ಟ್ ಫೈನಲ್ ಆಡ್ಲೇಬೇಕು, ಸೋತವರಿಗೆ ಇನ್ನೊಂದು ಚಾನ್ಸ್ ಸಿಗತ್ತೆ. ಅದಕ್ಕೋಸ್ಕರ ಪಂಜಾಬ್ ಅವರು ಆರಾಮಾಗಿದ್ರೇನೋ ಹೇಳಕ್ಕಾಗಲ್ಲ. ನೋಡೋಣ ಅವರಿಗೆ ಕ್ವಾಲಿಫೈಯರ್ 2 ಅಲ್ಲಿ ಯಾರು ಬರ್ತಾರೆ, ಯಾವ ಟೀಮ್. ಜಿ ಟಿ ಮುಂಬೈ ಇವತ್ತು ಆಡ್ತಿರೋ ಮ್ಯಾಚ್ ಅಲ್ಲಿ ಯಾರು ಗೆದ್ದು ಅವ್ರ ಮೇಲೆ ಆಡ್ತಾರೆ. ಅವ್ರಿಗೇನು ಅಷ್ಟು ಈಸಿ ಇರಲ್ಲ ಗುರು. ಎಲ್ಲ ಒಳ್ಳೊಳ್ಳೆ ಟೀಮೇ ಈ ಸರಿ IPL ಪ್ಲೇ ಆಫ್ ಆಡ್ತಾ ಇರೋದು. ಅಲ್ಕ್ ಪುಲ್ಕಲ್ಲಿ ಯಾರು ಬಂದಿಲ್ಲ. ಅಂಡ್ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ನಿನ್ನೆ ಮ್ಯಾಚ್ ಅಲ್ಲಿ ಗುರು ನಮ್ಮ ರಜತ್ ಪಟಿದಾರ್ ಅವರು ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆದಾಗ ಅವರು ಬೌಲಿಂಗ್ ಚೂಸ್ ಮಾಡ್ತಾರೆ. ಫಸ್ಟ್ ಓವರ್ ಮಾಡಿದ್ದು ಭುವನೇಶ್ವರ್ ಕುಮಾರ್ ಒಂದಿಷ್ಟು 10 ರನ್ಸ್ ಬರದ್ ಗುರು. ಆರಾಮಾಗಿ ಹೊಡೆಯಕ್ ಶುರು ಮಾಡಿದ್ರು. ಅದಾದ್ಮೇಲೆ ಎಷ್ಟೇ ಹೇಳು ಒಂದ್ 4 ಹೊಡ್ಸ್ಕೊಂತಾರೆ. ಆಮೇಲೆ ಗುರು ಸೀದಾ ಸಾದಾ ಕ್ಯಾಚ್, ಕೃಣಾಲ್ ಪಾಂಡೆ ಈಸಿ ಕ್ಯಾಚ್ ಸಿಗತ್ತೆ ಗುರು. ಅದ್ರ ನೆಕ್ಸ್ಟ್ ಬಂದಿದ್ದು ಇಂಗ್ಲಿಷ್ ಅಲ್ಲ, ಶ್ರೇಯಸ್ ಅಯ್ಯರ್ ನಂತರ ಆರಾಮಾಗಿ ಔಟ್ ಮಾಡ್ಬಿಡ್ತಾರೆ. ಅದು ನಮ್ಮ ಹೆಜಲ್ ಗಾಡ್, ಜೋಶ್ ಹೆಜಲ್ ಗಾಡ್ ಅವರು ನಮ್ಗೆ ದೇವ್ರಿದ್ದಂಗೆ. ನೆನ್ನೆ ಮ್ಯಾಚ್ ಅಲ್ಲಿ ಏನ್ ಬೌಲಿಂಗ್ ಗುರು, ಏನ್ ಲೈನ್ ಅಂಡ್ ಲೆಂತ್, ಏನ್ ಅದು ಸ್ವಿಂಗು, ಯಪ್ಪ ನೋಡಕ್ಕೆ ಮಜಾ ಇತ್ತು. ಅವರು ವಿಕೆಟ್ ಒಪ್ಪಿಸ್ತಾರೆ. ಅದ್ರ ನೆಕ್ಸ್ಟ್ ಪ್ರಪ್ಸಿಮ್ರನ್ನು ವಿಕೆಟ್ ಒಪ್ಪಿಸ್ತಾರೆ. ಯಪ್ಪ ಏನ್ ಹಿಂಗ್ ವಿಕೆಟ್ ಗಳ ಸುರಿಮಳೆ ಅಂತ ನೋಡ್ತಾ ಇದ್ರೆ, ಭುವನೇಶ್ವರಿಗೆ ಒಂದ್ ವಿಕೆಟ್ ಬೀಳುತ್ತೆ, ಆಮೇಲೆ ದಯಾಳಿಗೆ, ಆಮೇಲೆ ಹೆಜಲ್ವುಡ್ ಅವರು 3 ವಿಕೆಟ್ ತೆಗಿತಾರೆ. ಅಂಡ್ ನಮ್ಮ ಕೀ ಪ್ಲೇಯರ್, ನೆನೆ ನಾನು ಹೇಳಿದ್ದೆ, ಕಮೆಂಟ್ ಮಾಡಿದಿರ ಅನ್ಕೊಂತೀನಿ, ನೆನೆ ನಾನು ಹೇಳಿದ್ದೆ ಕೀ ಪ್ಲೇಯರ್ ಯಾರಾಗ್ತಾರೆ ಅಂದ್ರೆ ಶ್ರೇಯಸ್ 2+ ವಿಕೆಟ್ಸ್ ತೆಗಿತಾರೆ ಅಂತ. ನೆನೆ 3 ವಿಕೆಟ್ಸ್ ತೆಗೆದ್ರಲ್ಲ ಗುರು. ಆ ವ್ಯಕ್ತಿನ ಬಿಡಂಗೆ ಇಲ್ಲ ಗುರು. ಹೆಜಲ್ವುಡ್, ಭುವಿ, ಕೃಣಾಲ್, ಸುಯಶ್ ಇವ್ರು ಯಾವಾಗ ಬೇಕಾದ್ರೂ ವಿನ್ನಿಂಗ್ ಸೈಡ್ ಮ್ಯಾಚ್ ನ ವಿನ್ ಮಾಡ್ಕೊಡೋ ಅಂತ ಪ್ಲೇಯರ್ಸ್. ಒನ್ ಡೇ ಆಫ್ ಆಗ್ಬೋದು ಗುರು, ಏನು ಮಾಡಕ್ಕಾಗಲ್ಲ. ಬಟ್ ಎಲ್ಲಾ ಡೇನು ಸಂಡೇ ಅಲ್ಲ. ಸೊ ನೆನೆ ಒಳ್ಳೆ ಮ್ಯಾಚ್ ಆಡಿದ್ರು. ನೆನೆ ಏನ್ ಬೌಲಿಂಗು, ಏನ್ ಲೈನ್ ಅಂಡ್ ಲೆಂತ್, ಯಪ್ಪ. ಮಾರ್ಕಸ್ ಟೆನಿಸ್ ಬೋಲ್ಡ್, ಶಶಾಂಕ್ ಸಿಂಗು ಬೋಲ್ಡ್, ಯಾಕ ಮಕ್ಕ ಬೋಲ್ಡ್ ಎತ್ತಿ ಮ್ಯಾಚ್ ನ ಟ್ವಿಸ್ಟ್ ಮಾಡಿ ಮ್ಯಾಚ್ ನ ನಮ್ಮ ಆರ್ ಸಿ ಬಿ ಬುಟ್ಟಿಗೆ ತೆಕ್ಕೆಗೆ ಬೀಳೋಂಗೆ ಮಾಡ್ಬಿಟ್ರು ಗುರು. ನೆನೆ ಮ್ಯಾಚ್ ಅಲ್ಲಿ ಬೌಲಿಂಗು ಕೆರಳಿದ ಸಿಂಹಗಳ ತರ ಯಾರನ್ನೂ ಬಿಡ್ಲಿಲ್ಲ. ರಮ್ 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 ಅಂತ ಬೀಳ್ತಾ ಇದೆ ವಿಕೆಟ್ಗಳು. ಅಂಡ್ ನಮ್ಮ ಬ್ಯಾಟಿಂಗ್ ಕಡೆ ನೋಡಿದ್ರೆ, ನಮ್ಮ ಬ್ಯಾಟಿಂಗ್ ಅಲ್ಲಿ ಓಪನರ್ ಸಾಲ್ಟ್ ಮತ್ತೆ ಕೊಹ್ಲಿ ಹೇಳ್ಬೇಕಾ, ಆರಾಮಾಗಿ ಆಡ್ಕೊಂಡ್ ಬಂದ್ರು. ಅವ್ರಿಗೆ ಗೊತ್ತಾಗ್ಬಿಡ್ತು ಈ ಓವರ್ ನಾನು 20 ಓವರ್ ಆಡಿದ್ರು ಪರವಾಗಿಲ್ಲ, ಆರಾಮಾಗಿ ಓವರ್ಗೆ 5 ಹೊಡೆದ್ರು ಮ್ಯಾಚ್ ವಿನ್ ಆಗ್ತೀನಿ ಅಷ್ಟೇ. ಇದು ರನ್ ರೇಟ್ ಏನ್ ನಿನ್ನೆ ಲೆಕ್ಕಕ್ಕೆ ಇರ್ಲಿಲ್ಲ, ಆರಾಮಾಗಿ ಆಡ್ಕೊಳ್ಳೋಣ ಅಂತ. ಆದ್ರೂ ಆಡ್ಕೊಂತ ಇದ್ದಾಗ ಜಮೀನ್ಸನ್ಗೆ ಕೊಹ್ಲಿ ಅವರು ಔಟ್ ಆಗ್ತಾರೆ. ಒಳ್ಳೆ ಲೆಂತ್ ಅಲ್ಲಿ ಬೌಲಿಂಗ್ ಮಾಡಿರ್ತಾರೆ. ಅದಾದ್ಮೇಲೆ ಬಂದ ಅಗರ್ವಾಲ್ ಅವರು
ಒಂದ್ 4 ಬಾಲ್ ಬೀಟ್ ಆಗ್ತಾರೆ ಗುರು. ಏನ್ ಎನರ್ಜಿ ಅಂತೀರಾ ಪಂಜಾಬ್ ಅವರಿಗೆ. ಮ್ಯಾಚ್ ನಮ್ಗೆ ಇರೋ ತರ ಎನರ್ಜಿ ಅವ್ರದ್ದು ನೋಡ್ಬೇಕಿತ್ ನೀವು. ಓ ಕೂಗಾಟ ಏನಂತೆ, ಅರ್ಚಾಟ ಏನಂತಲ್ಲಿ ಪಂಜಾಬ್ ಅವ್ರದ್ದು. ಆಮೇಲೆ ನೆಕ್ಸ್ಟ್ ಅವರು ಸಾಲ್ಟ್ ತಣ್ಣಗ್ ಮಾಡ್ಬಿಟ್ರು ಪಂಜಾಬ್ ಅವ್ರನ್ನ. 1-2 4 ಹೊಡೆದ್ರು. ಗೊತ್ತು ಗುರು ಅವರಿಗೆ 1-2 ಬಿಗ್ ಓವರ್ ಬಂದ್ರೆ ಎಂತ ಸ್ಕೋರು ಇಲ್ಲ ಅದ್ರಲ್ಲಿ. ಆಲ್ರೆಡಿ 30ಕ್ಕೆ 1 ವಿಕೆಟ್ ಹೋಗಿದೆ. 2 ಬಿಗ್ ಓವರ್ ಬಂದ್ರೆ ಸಾಕು, ಬಾಲ್ ಟು ಬಾಲ್ ನೋಡ್ಕೊಂಡು ಆಡಿದ್ರೆ 10 ಓವರಿಗೆ ಮುಗಿಸೋಗ್ಬಿಡೋಣ ಅಂತ ಪ್ಲಾನ್ ಅಲ್ಲೇ ಇದ್ರು. ನೆನ್ನೆ ಅದೇ ರೀತಿ ಮಾಡಿದ್ರು. ಲಾಸ್ಟ್ ಫಿನಿಶಿಂಗ್ ಟಚ್ ಬಂದು ನಮ್ಮ ರಜತ್ ಪಾಟಿದಾರ್ ಅವರು ಒಂದು 6 ಕೊಡ್ತಾರೆ ಗುರು. ಅದ್ರ ಮೂಲಕ ನಮ್ಮ RCB ಅವರು ಟಾಟಾ IPL 2025 ಅಲ್ಲಿ ಫೈನಲ್ ನ ಭರ್ಜರಿಯಾಗಿ ಪ್ರವೇಶಿಸ್ತಾರೆ ಗುರು. ಆ ಸೆಲೆಬ್ರೇಷನ್ ನೋಡಕ್ಕೆ 2 ಕಣ್ ಸಾಲದು. ಅಂಡ್ ಫೈನಲ್ ಅಲ್ಲೂ ಇದೇ ರೀತಿ ಆಡ್ಕೊಂಡು ಬಾಯಿಗೇನು ಬರಿಸ್ದೆ ಆರಾಮಾಗಿ ಗೆದ್ಕೊಂಡ್ ಬರ್ಲಿ. ಅಂಡ್ ಸ್ವಲ್ಪ ಫೈಟ್ ಇರ್ಲಿ ಗುರು. ನೆನ್ನೆ ಮ್ಯಾಚ್ ಏನ್ ಫೈಟೇ ಇರ್ಲಿಲ್ಲ. ಅವನ ಅಜ್ಜಿ ಆಲ್ಮೋಸ್ಟ್ ಪಂಜಾಬ್ ಅವ್ರು ಬಿಟ್ಬಿಟ್ಟಿದ್ರು. ಗೊತ್ತಾಗೋಯ್ತು ಅವ್ರಿಗೆ ಆಗಲ್ಲ ಇದು ನಮ್ ಕೈಯಿಂದ ಅಂತ. ಹಂಗ ಬೀಳ್ತಾ ಇದೆ ಹುಲಿಗಳ ಬಾಲಿಂಗ್. ಹಂಗೆ ಅಜಲುಡ್ ಹಂಗೆ ಬೀಳ್ತಾನೆ. ಆ ಕಡೆ ಅಜಲುಡ್, ಆ ಕಡೆ ನಮ್ಮ ದಯಾಳು, ಆ ಕಡೆ ಭೂವಿ. ಏನು ಹೆಂಗ್ ಆಡ್ತಾರೆ ಗುರು ಎಲ್ಲ ಲೈನ್ ಅಂಡ್ ಲೆಂತ್. ಟೆಸ್ಟ್ ಮ್ಯಾಚ್ ಲೈನ್ ಅಂಡ್ ಲೆಂತ್. ಕಾಮೆಂಟೇಟರ್ಸ್ ಆದ ವಿಜಯ್ ಭಾರದ್ವಾಜ್ ಸರ್, ಆಮೇಲೆ ಜಾನಿ ಸರ್, ಚಿಪ್ಲಿ ಸರ್ ಅದನ್ನ ಹೇಳ್ತಿದ್ದಾರೆ. ಒಳ್ಳೆ ಲೈನ್ ಅಂಡ್ ಲೆಂತ್ ಇಟ್ಟು ಆಟ ಆಡಿಸ್ತಿದ್ದಾರೆ. ಅಂದ್ರೆ ಏನು ಎಕ್ಸ್ಟ್ರಾ ಮಾಡೋದ್ ಬೇಡ, ನಿಮ್ಮ ರೆಗ್ಯುಲರ್ ಆಟ ಆಡಿರೋದು ಸಾಕು ಅಂತ ಅಷ್ಟೇ ಆಡಿದ್ದು ನೆನ್ನೆ. ಒಳ್ಳೆ ಲೈನ್ ಅಂಡ್ ಲೆಂತ್, ಟೆಸ್ಟ್ ಮ್ಯಾಚ್ ಲೈನ್ ಅಂಡ್ ಲೆಂತ್. ಕೀಪರ್ ಏನ್ ಗುರು ಜಿತೇಶ್ ಶರ್ಮಾ ಲಾಸ್ಟ್ ಅಲ್ಲಿ ಒಂದು ಕ್ಯಾಚ್ ಹಿಡಿತಾರಲ್ಲ ಲಾಸ್ಟ್ ವಿಕೆಟ್, ಎಕ್ಸ್ಟ್ರಾಡಿನರಿ ಕ್ಯಾಚ್. ನನಗೆ ABD ನೆನ್ಪಾಗ್ಬಿಟ್ರು. ABD ಒಂದು ಕ್ಯಾಚ್ ಹಿಡಿತಾರ ಗೊತ್ತಾ ಹಿಂಗ ಆಡ್ಬಿಟ್ಟು. ಆ ಅದು ಇದ್ರ ಹತ್ರ ಎಲ್ಲಿ ಬೌಂಡ್ರಿ ಲೈನ್ ಹತ್ರ ಇವ್ರು ಹಾರಿದ್ದು ಗುರು ಸೇಮ್ ಇತ್ತು ಗುರು. ABD ಜಿತೇಶ್ ಶರ್ಮಾ ಜಂಪ್ ನೋಡಿದ್ರೆ ABDನೇ ನೆನಪಾದ್ರು. ಅಂಡ್ ನಿನ್ನೆ ABD ಅವರು ಇಂಡಿಯಾದಲ್ಲಿ ಇದಾರೆ ಗುರು. ನಿನ್ನೆ ಕನ್ನಡ ಕಾಮೆಂಟ್ರಿಯಲ್ಲಿ ABD ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಅವ್ರು ಹೇಳಿರೋದು ಏನಂದ್ರೆ ಫೈನಲ್ ಮ್ಯಾಚ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಅವರು ಪಂದ್ಯ ನೋಡಕ್ಕೆ ಬರ್ತಾ ಇದ್ದಾರೆ ಗ್ರೌಂಡ್ಗೆ. ಅಂಡ್ ಟ್ರೋಫಿ ನಮ್ದೇ ಆಗತ್ತೆ. ಅದ್ರ ಜೊತೆ ಟ್ರೋಫಿ ಜೊತೆ ಕೊಹ್ಲಿ ABD ಇಬ್ರು ಟ್ರೋಫಿನ ಲಿಫ್ಟ್ ಮಾಡ್ತಾರೆ ಅಂತ ನಮ್ಮ ಫ್ಯಾನ್ಸ್ ಗಳು ಕಾಯ್ತಾ ಇದ್ದಾರೆ. ಅದು ಹಾಗೆ ಆಗ್ಲಿ, ದೇವರಲ್ಲಿ ಬೇಡ್ಕೊಂತೀನಿ ಗುರು. ಈ ಸಲ ಗೆಲ್ಬೇಕು ಗುರು. ನಿಯತ್ತಾಗಿ ಆಡ್ಕೊಂಡ್ ಬಂದಿರೋರಿಗೆ ಯಾವತ್ತು ಸೋಲು ಇರಲ್ಲ ಗುರು. ಅಷ್ಟೇ ಹೇಳೋದು. ಚೋರರಿಗೊಂದು ಕಾಲ, ಧೀರರಿಗೊಂದು ಕಾಲ ಅಂತ ಸುಮ್ನೆ ಬರ್ದಿಲ್ಲ ಗುರು. ಈಗ ನಮ್ಮ ಕಾಲ ಗುರು. ನಾವು ಗೆಲ್ತೀವಿ, ನಿಯತ್ತಾಗಿ ಆಡ್ತಿರ್ತೀವಿ, ನಿಯತ್ತಾಗಿ ಗೆದ್ಕೊಂಡ್ ಬರ್ತೀವಿ. ಅಂಡ್ ನಮ್ಮ ಫ್ಯಾನ್ಸ್ ಎಲ್ಲ ಲಾಯಲ್ ಅಂಡ್ ರಾಯಲ್ ಫ್ಯಾನ್ಸ್ ಗುರು. ಆ ನಿಯತ್ ಮುಂದೆ ಬೇರೆ ಫ್ಯಾನ್ಸ್ ಗಳು ಗಲಗಲ ಆಗ್ಬೇಕಷ್ಟೇ. ಜಸ್ಟ್ ಮ್ಯಾಚ್ ಸೋತಾಗ್ಲೇ ನಾವು ತಲೆ ಕೆಡ್ಸ್ಕೊಂಡಿಲ್ಲ, ಇನ್ನು ಗೆದ್ಮೇಲೆ ಬಿಟ್ಕೊಡ್ತೀವಿ. ಸೋತಾಗ್ಲೇ ಬಿಟ್ಟಿಲ್ಲ, ಇನ್ನು ಗೆದ್ಮೇಲೆ ನಮ್ಮ RCB ನ ಬಿಡ್ಕೊಡೋದು ಚಾನ್ಸೇ ಇಲ್ಲ. ಈ ಸಲ RCB ಗೆಲ್ತಾರೆ. 18 ವರ್ಷದ ಕನಸು ನನಸಾಗತ್ತೆ. ರನ್ನರ್ಸ್ ಆಗಿದೀವಿ ಗುರು ಬೇಜಾನ್ ಸಲಿ, 3-4 ಸಲಿ ರನ್ನರ್ಸ್ ಆಗಿದೀವಿ. ಬೇಡ, ವಿನ್ನರ್ಸ್ ಆಗೋಣ. ನಾವು ಏನ್ ಕಮ್ಮಿ ಇಲ್ಲ ಗುರು. ನೋಡ್ತಾ ಹೋದ್ರೆ ಇಷ್ಟರಲ್ಲಿ ಎಷ್ಟೋ ಸಲ ಪ್ಲೇ ಆಫ್ ಬಂದಿದೀವಿ. ಏನೋ ನಮ್ದೇ ಡಮ್ಮಿ ಟೀಮ್ ಅನ್ನಂಗ್ ಬೇರೆಯವರೆಲ್ಲ ಇದ್ ಮಾಡ್ತಾರೆ. ನೋಡಿದ್ರೆ ನಮ್ದೇ ಸಖತ್ ಟೀಮ್ ಗುರು. ಹೆಂಗೆ ಇದ್ರು ಏನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿ ನಾವು ಫೈನಲ್ಸ್ ಎಂಟ್ರಿ ಹೊಡಿತೀವಿ. ಅಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ RCB ನ. ಅದ್ರಲ್ಲೂ ಕನ್ನಡಿಗರ್ನ ಮುಟ್ಟಕ್ಕಂತೂ ಆಗಲ್ಲ ಗುರು. RCB ಒಂದ್ ಗತ್ತಿದೆ, ಕರ್ನಾಟಕ, ಬೆಂಗಳೂರು ನಮ್ ರಾಜಧಾನಿ. ಅಷ್ಟು ಈಸಿ ಅಲ್ಲ ಗುರು ಮುಟ್ಟೋದು. ಯಾಕಂದ್ರೆ ನಿಯತ್ತಾಗಿ ಆಡ್ಕೊಂಡ್ ಬಂದವರಿಗೆ ಯಾವತ್ತು ಸೋಲಿಲ್ಲ. ಇವತ್ತು 3ನೇ ತಾರೀಕು ಸೋಲಿರಲ್ಲ. ನಾವು ಗೆದ್ದೇ ಗೆಲ್ತೀವಿ, ಟ್ರೋಫಿ ಎತ್ತೀವಿ. ಇಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಗಿದ್ದು. ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಹೋಗೋಣ ಗುರು. ಇವತ್ತು ನಡೀತಿರೋದು ಎಲಿಮಿನೇಟರ್ ಯಾರ ಜೊತೆ? GT ವರ್ಸಸ್ ಮುಂಬೈ ಇಂಡಿಯನ್ಸ್. ಇಬ್ರು ಸೋತ್ಕೊಂಡು ಹೋಗ್ತಾ ಇದಾರೆ ಗುರು. ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ಬೇಕಾದ್ರೆ ಹೋದ್ ಮ್ಯಾಚ್ ಅಲ್ಲಿ ಇಬ್ರು ಸೋತ್ಕೊಂಡೇ ಬರ್ತಿರೋದು. GT ಅವರು SRH ಮೇಲೆ ಸೋತಿದ್ದಾರೆ, ಮುಂಬೈ ಅವರು ಪಂಜಾಬ್ ಮೇಲೆ ಸೋತಿದ್ದಾರೆ. ಆದ್ರೂ ನನಗೆ ಫೇವರೇಟ್ಸ್ ಅನಿಸ್ತಿರೋದು ಗುರು ಮುಂಬೈ ಗುರು. ಏನಕ್ಕೆ ಅಂದ್ರೆ ಬಟ್ಲರ್ ಇದ್ದಿದ್ರೆ ಒಂದ್ ಪಾಯಿಂಟ್ ನಾನು ಹೇಳ್ಬಿಡ್ತಿದ್ದೆ ಗುರು, GT ಸ್ಟ್ರಾಂಗ್ ಇದೆ ಅಂತ. ಬಟ್ಲರ್ ಇಲ್ಲ. ಟಾಪ್ 3 ಬ್ಯಾಟ್ಸ್ಮನ್ಸ್ ಆಡಿದ್ರೆ ಮಾತ್ರ GTಗೆ ಒಂದು ಚಾನ್ಸ್. ಅದ್ರಲ್ಲಿ 1 ವಿಕೆಟ್ ಇಲ್ಲ ಬಟ್ಲರ್. ಯಾರು ಆ ಸ್ಥಾನನ ಬಟ್ಲರ್ ಅಷ್ಟು ತುಂಬಬೇಕಲ್ಲ ಗುರು. ಬಟ್ಲರ್ ಏನ್ ಗುರು, ನಿಂತ್ರೆ 1 ಸೈಡೆಡ್ ಮ್ಯಾಚ್ ವಿನ್ ಮಾಡ್ಸ್ಕೊಂಡು ಹೋಗ್ಬಿಡ್ತಾರೆ. ಆ ತರ ಬ್ಯಾಟ್ಸ್ಮನ್.
ಆ ವ್ಯಕ್ತಿ ಸ್ಫೋಟಕ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನಿಲ್ಸಕ್ಕಾಗಲ್ಲ. ಸೊ ಅವರ ಜಾಗನ ಅಷ್ಟೇ ಫುಲ್ಫಿಲ್ ಮಾಡೋರು ಬೇಕಲ್ಲ. ನನ್ಗೆ ಅದಕ್ಕೆ ಏನ್ ಅನಿಸ್ತಾ ಇದೆ ಅಂದ್ರೆ ಮುಂಬೈಗೆ ಒಂದ್ ಚಾನ್ಸ್ ಇದೆ ಕ್ವಾಲಿಫೈ ಟು ಪಂಜಾಬ್ ವಿರುದ್ಧ ಆಡಕ್ಕೆ. ಯಾಕಂದ್ರೆ ಅದೇ ಮುಂಬೈಯಲ್ಲಿ ಈಗ ರಿಕಲ್ಟನ್ ಇಲ್ಲ, ಅವರು WTC ಫೈನಲ್ ಆಡ್ಬೇಕು. ಸೊ ಅವರು ನ್ಯಾಷನಲ್ ಡ್ಯೂಟಿಗೆ ಹೋಗಿದ್ದಾರೆ. ಅಂಡ್ ನಮ್ಮ ಬಟ್ಲರ್ ಅವರು ನ್ಯಾಷನಲ್ ಡ್ಯೂಟಿಗೆ ಹೋಗಿದ್ದಾರೆ. ಇದ್ರ ಮಧ್ಯೆ ನನಗಿರೋದು ಬುಮ್ರಾನ್ ಹೇಗೆ ಫೇಸ್ ಮಾಡ್ತಾರೆ. ಇವರಿಬ್ರು ವಿಕೆಟ್ ಬಿತ್ತು ಅಂದ್ರೆ ಸಾಯಿ ಸುದರ್ಶನ್ ಮತ್ತೆ ಗಿಲ್ಲು, ಬುಮ್ರಾನ ಆಡೋದಷ್ಟು ಈಸಿ ಇಲ್ಲ ಗುರು. ಬೋಲ್ಟು ಹೇಳಕ್ಕಾಗಲ್ಲ, ಬಿಗ್ ಮ್ಯಾಚ್ ಪ್ಲೇಯರ್ ಅವರು. ಯಾವಾಗ ಬೇಕಾದ್ರೂ ಒಡ್ಸ್ಕೊಂಡಿರ್ಬೋದು, ಬಟ್ ಆ ಡೇ ಅವ್ರದ್ದಾಯ್ತು ಅಂದ್ರೆ 3-4 ವಿಕೆಟ್ ಎತ್ಕೊಟ್ಬಿಡ್ತಾರೆ. ಬುಮ್ರಾ, ಬೋಲ್ಟು ಬಿಗ್ ಮ್ಯಾಚ್ ಪ್ಲೇಯರ್ಸ್. ಇಂಥ ಟೈಮಲ್ಲಿ ಸಿಡ್ದೇಳ್ತಾರೆ, ಫೋಕಸ್ ನ ಅವ್ರ ಕಡೆ ತಗೊಂತಾರೆ. ಅಷ್ಟು ಈಸಿ ಇಲ್ಲ ಈ ಮ್ಯಾಚ್. ಅಂಡ್ ಬ್ಯಾಟಿಂಗ್ ಲೈನಪ್ ಅಲ್ಲಿ ಏನ್ ರಿಕಲ್ಟನ್ ಇಲ್ಲ ಅಂದ್ರು ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯ, ಸ್ವೀಪ್ ಗಳ ರಾಜ. ರಶೀದ್ ಖಾನಿಗೆ ಎಷ್ಟು ಸ್ವೀಪ್ ಗಳು ಬೀಳ್ತಾವೋ ಗೊತ್ತಿಲ್ಲ. ಸೋತಿರ್ಬೋದು, ಬಟ್ ಅದು ಮಳೆಯಿಂದ ಸೋತಿರೋದು. ಮಳೆ ಬಂದು ಏನೋ DRS ಮೆಥಡ್ ಆಗಿ ಅದೇನೋ ಇದಾಯ್ತು, ಬಟ್ DLS ಮೆಥಡ್ ಅಲ್ಲಿ ಸೋತ್ರು ಅವತ್ತು. ಬಟ್ ಇವಾಗ ಕಷ್ಟ ಇದೆ ಗುರು ಮುಂಬೈಗೆ. ಮುಂಬೈನ ಎದುರಿಸ್ಬೇಕು ಅಂದ್ರೆ, ಯಾಕಂದ್ರೆ ಬಟ್ಲರ್ ಇಲ್ಲ, ಅಲ್ಲೇ ಹೊಡ್ತಾ ಸಿರಾಜ್ ಹೊಡ್ಸ್ಕಂತಿದ್ದಾರೆ. ರೋಹಿತ್ ಆಮೇಲೆ ಹೇಳಕ್ಕಾಗಲ್ಲ, ಬೇಸ್ಟೋ ಜಾಯ್ನ್ ಆಗ್ಯಾರೆ. ಆಮೇಲೆ ಸೂರ್ಯ, ತಿಲಕ್, ಹಾರ್ದಿಕ್ ಪಾಂಡ್ಯ, ಸ್ಯಾಂಟ್ನರ್. ಏನ್ ಗುರು ಬ್ಯಾಟಿಂಗ್ ಲೈನಪ್ ಹಿಂಗಿದೆ. ನಮ್ ವಿಲ್ ಜಾಕ್ಸ್ ಯಾವತ್ತು ಅವನ್ನ ಲೋ ಆಗಿ ನೋಡಂಗೆ ಇಲ್ಲ. ನೋಡಿದಿರಲ್ಲ ಸರಿ GT ಮೇಲೆ ಹೊಡೆದಿದ್ದು ನಮ್ಮ RCB ಟೀಮ್ ಅಲ್ಲಿ ಇದ್ದಾಗ. ಅವರು ವಿಲ್ ಜಾಕ್ಸ್ ಅವರು RCB ಟೀಮ್ ಅಲ್ಲಿ ಇದ್ದಾಗ GT ಮೇಲೆ ಬ್ಯಾಕ್ ಟು ಬ್ಯಾಕ್ ಏನ್ ಸಿಕ್ಸರ್ಗಳು 100 ಮಾಡ್ಬಿಡ್ತಾರ ಗುರು. ಕಣ್ ತೆಗೆಯೋ ಅಷ್ಟ್ರಲ್ಲಿ 2 ಓವರ್ 100 ಮಾಡಿ ಮ್ಯಾಚ್ ಮುಗಿಸಿ ಸೀದಾ ಪೆವಿಲಿಯನ್ ಬಂದ್ಬಿಡ್ತಾರೆ ಕೊಹ್ಲಿ ಮತ್ತೆ ವಿಲ್ ಜಾಕ್ಸ್ ಇದಾರೆ ಗುರು. ಯಾರನ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ ಗುರು. ಸೊ ನನಗಿವತ್ತು ಸ್ಟ್ರಾಂಗ್ ಆಗಿ ಅನಿಸ್ತಾ ಇರೋದು, GT ಕಡೆ ಪ್ರಸಿದ್ಧ ಕೃಷ್ಣ ಅವರು ಒಂದಿಷ್ಟು ವಿಕೆಟ್ಸ್ ತಕ್ಕೊಟ್ರು ಅವ್ರ ಕಡೆ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿದೆ. ಇಲ್ಲಿ 3 ಜನ ಆಡೋದು, ಆ 3 ವಿಕೆಟ್ ಬಿತ್ತು ಅಂದ್ರೆ ಹೇಗ್ ತಗೊಂತಾರೆ. ಯಾಕಂದ್ರೆ ಈಗ 3ರಲ್ಲಿ 1 ಇಲ್ಲ. ಈಗ ರುದರ್ಫೋರ್ಡ್ ಆಡ್ಬೇಕು, ಆಮೇಲೆ ತಿವಾಟಿಯಾ ಆಡ್ಲೇಬೇಕು, ಸ್ಫೋಟಕ ಬ್ಯಾಟಿಂಗ್ ಬರ್ಬೇಕು. ಶಾರುಖ್ ಖಾನ್ ಒಂದ್ ಮ್ಯಾಚ್ ಅಲ್ಲಿ ಆಡ್ಯಾರೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆಡ್ಲಿಲ್ಲ. ಏನಾಗತ್ತೆ ಇವತ್ತಿನ ಮ್ಯಾಚ್ ಕ್ಯೂರಿಯಾಸಿಟಿ ನಂಗೆ ತುಂಬಾ ಇದೆ ಗುರು. ನನ್ನ ಪ್ರಿಡಿಕ್ಷನ್ ಬಂದು ಗುರು, ಇವತ್ತಿನ ಮ್ಯಾಚ್ ಗೆಲ್ಲೋದು ಮುಂಬೈ ಇಂಡಿಯನ್ಸ್ ಗುರು. ನಿಮಗೆ ಏನ್ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಸ್ಟ್, ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಕೀ ಪ್ಲೇಯರ್ ಯಾರು ಗುರು ಇವತ್ತು? ಬುಮ್ರಾ ಗುರು ಇವತ್ತು ಕೀ ಪ್ಲೇಯರ್. ಈ ಕಡೆಯಿಂದ ಬುಮ್ರಾ, ಆ ಕಡೆಯಿಂದ ಪ್ರಸಿದ್ಧ ಕೃಷ್ಣ, ಗಿಲ್ಲು, ಈ ಕಡೆಯಿಂದ ಬುಮ್ರಾ ಮತ್ತೆ ಸೂರ್ಯ. ಇವ್ರಿಬ್ರನ್ನ ನೆಗೆಟ್ ಮಾಡಿ ಹೊಡೆದ್ರೆ ಒಂದ್ ರೇಂಜಿಗೆ ಮ್ಯಾಚ್ ಇರತ್ತೆ. ಇಲ್ಲ ಪ್ರಸಿದ್ಧ ಕೃಷ್ಣಂಗೂ ಹಾಕೊಂಡ್ ರುಬ್ಬಿದ್ರು ಅನ್ಕೊಳ್ರಿ, ಬುಮ್ರಾ ಕಷ್ಟ. ಪ್ರಸಿದ್ಧ ಒಂದ್ ಒಳ್ಳೆ ಲೆಂತ್ ಇದ್ ಮಾಡ್ತಾ ಇದಾರೆ, ಬಟ್ ಪ್ರಸಿದ್ಧ ಕೃಷ್ಣ ಆಕ್ಷನ್ ನ ಫೈಂಡ್ ಔಟ್ ಮಾಡ್ತಾರೆ. ಬುಮ್ರಾ ಆಕ್ಷನ್ ಅಷ್ಟು ಈಸಿ ಅಲ್ಲ ಫೈಂಡ್ ಔಟ್ ಮಾಡಕ್ಕೆ. ಸೊ ಹೇಳಕ್ಕಾಗಲ್ಲ, ಮ್ಯಾಚ್ ನನಗೆ ಅನಿಸ್ತಾ ಇರೋದು ಮುಂಬೈ ಇಂಡಿಯನ್ಸ್ ಅವರು ಹೊಡಿತಾರೆ ಅಂತ. ಇದು ನನ್ನ ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನನಗೆ ಅನಿಸ್ತಾ ಇರೋದು ಮುಂಬೈ ಇಂಡಿಯನ್ಸ್ ಅವರು ಪಂಜಾಬ್ ವಿರುದ್ಧ ಎಲಿಮಿನೇಟರ್ 2 ಆಡ್ತಾರೆ ಗುರು. ಇಷ್ಟ ಹೇಳಕ್ ಇಷ್ಟಪಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ, ಜೈ RCB. ಬಾಯ್.